ರೆಸಿಪಿ ಬಂದು ತರಕಾರಿ ಪಲಾವ್ಗೆ ನೋಡಿ ತರಕಾರಿ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಬಟಾಣಿ ಮತ್ತು ಮಸಾಲ ರುಬ್ಕೊಂಡಿದ್ದೀನಿ ನೋಡಿ. ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದು ಇದು ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಸನ್ಫ್ಯೂರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಚಕ್ಕೆ ಲವಂಗ ಆ್ಯಡ್ ಮಾಡ್ತಿದ್ದೀನಿ. ಈಗ ನೆನೆಸಿರೋಂತಹ ಬಟಾಣಿನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದೆ. ಫ್ರೈ ಆಗಲಿ ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ತರಕಾರಿನ ಹಾಕ್ಬೇಕು. ಆ್ಯಡ್ ಮಾಡ್ತಿದ್ದೀನಿ ಕ್ಯಾರೆಟ್, ಬೀಟ್ರೋಟ್, ಆಲೂಗಡ್ಡೆ, ಬದನೆಕಾಯಿ, ಗೆಡ್ಡೆಕೋಸು ಎಲ್ಲ ಹಾಕಿದ್ದೀನಿ. ಮತ್ತು ವೆಜಿಟೇಬಲ್ಸ್ ಪಲಾವ್ ಅಲ್ವಾ, ಅದಕ್ಕೆ ಇದೆಲ್ಲ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಟೊಮೊಟೊ ಪಲಾವ್ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಪಲಾವ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ವೆಜಿಟೇಬಲ್ನ ಆ್ಯಡ್ ಮಾಡ್ತಿದ್ದೀವಿ. ಎಲ್ಲ ಥರದ ವೆಜಿಟೇಬಲ್ ಹಾಕ್ತಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಳಿ ಬರುತ್ತೆ ಅಂತ ನೋಡಿ ಮಾಡ್ತಿದ್ದೀನಿ. ಎಲ್ಲ ಥರದ್ದು ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ವೆಜಿಟೇಬಲ್ಸ್ ಪಲಾವ್ ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ 5 ಮಿನಿಟ್ಸ್ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಇಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಆಗಿ ಸ್ವಲ್ಪ ಹೊತ್ತು ಎಲ್ಲ ಫ್ರೈ ಆಗಿದೆ. ಇವಾಗ ಫ್ರೈ ಆಗಿರುವಾಗ ಇದನ್ನು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ವೆಜಿಟೇಬಲ್ ಪಲಾವ್ಗೆ ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಅರಿಶಿನ ಪುಡಿ ಎಲ್ಲ ಹಾಕಿ ರುಬ್ಬಿರುವಂತಹ ಮಸಾಲ ಇದು. ಪಲಾವ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಮಸಾಲನೇ ಮೇನ್ ವೆಜಿಟೇಬಲ್ ಪಲಾವ್ಗೆ. ತುಂಬ ಚೆನ್ನಾಗಿರುತ್ತೆ. ಮಾತ್ರ ಸೇರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಟೇಸ್ಟ್ ಹೆಂಗಿದೆ. ಇವಾಗಲೇ ನೋಡೋಕ್ಕೆ ಯಾವ ರೀತಿ ಕಾಣಿಸ್ತಿದೆ. ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕಿದ್ದೀನಿ. ವೆಜಿಟೇಬಲ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅದು ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಹಸಿ ಸಿಗಬಾರ್ದು. ಸ್ಮೆಲ್ಲೆಲ್ಲ ಹೋಗೋವರೆಗೂ ಬೇಯಿಸ್ಬೇಕು.
ಚೆನ್ನಾಗಿ ಬೇಯಬೇಕು, ಅವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಿದೆ. ಇವಾಗ ಅಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ಅಕ್ಕಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ. 2 ಲೋಟ ಅಕ್ಕಿ, 2 ಲೋಟ ಅಕ್ಕಿನ ನೆನೆಸಿಟ್ಟಿದ್ದೆ, ಇವಾಗ ಆ್ಯಡ್ ಮಾಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. ಆವಾಗ ಚೆನ್ನಾಗಿ ಉದ್ದಿರೋದು ಬರುತ್ತೆ. ಸ್ವಲ್ಪ ಮೇಲ್ಗಡೆ ತುಪ್ಪನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದರೆ ವೆಜಿಟೇಬಲ್ ಪಲಾವ್ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ನೀರು ನಮಗೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಬೇಕು. ಸ್ವಲ್ಪ ಆಲ್ರೆಡಿ ಮುಂಚೆನೇ ನೀರನ್ನ ಸ್ವಲ್ಪ ಹಾಕಿದ್ದೀನಿ. ಅದರಿಂದ ನೋಡ್ಬಿಟ್ಟು ಹಾಕಬೇಕು. ಸರಿಯಾದ ಅಳತೆ ನೋಡ್ಬಿಟ್ಟು ಹಾಕಬೇಕು. ಈಗ ಅಲ್ಲಿ 3 ಲೋಟ ನೀರಿದೆ. ಈಗ 1 ಲೋಟ ಆ್ಯಡ್ ಮಾಡ್ತಿದ್ದೀನಿ. 2 ಇನ್ನೊಂದು ಲೋಟ ಆ್ಯಡ್ ಮಾಡ್ತಿದ್ದೀನಿ. 4 ಲೋಟ ನೀರು ಆ್ಯಡ್ ಮಾಡಬೇಕು. 2 ಲೋಟ ಹಾಕ್ತೀವಿ. ಇದು ಚೆನ್ನಾಗಿ ಸ್ವಲ್ಪ ಕುದ್ದಾದ್ಮೇಲೆ ಉಪ್ಪನ್ನ ಆ್ಯಡ್ ಮಾಡಬೇಕು. ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಕುದೀತಿದೆ. ರುಚಿಗೆ ತಕ್ಕಷ್ಟು ಟೇಸ್ಟ್ ಮಾಡಿ ಆಮೇಲೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಚೆನ್ನಾಗಿ ಕುದೀತಿದೆ. ಉಪ್ಪೆಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಲಿಡ್ನ 2 ವಿಷಲ್ ಬಂದರೆ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಕ್ಲೋಸ್ ಮಾಡಿದೆ. 2 ವಿಷಲ್ ಬಂತು ಅಂದರೆ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ನಿಮಗೆ ತೋರಿಸ್ತೀನಿ. ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಟೇಸ್ಟ್ ಮಾಡ್ತಿರೋದೆ ನನ್ನ ಮಕ್ಕಳು. ಪಲಾವ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.